ಜಾತ್ರಾ ತೆಂಗಿನಕಾಯಿ ಹರಾಜು ಪ್ರಕ್ರಿಯೆ ಕಾನೂನು ಬಾಹಿರ ಹರಾಜು ದರಕ್ಕಿಂತ ಹೆಚ್ಚಿನ ದರಕ್ಕೆ ಮಾರಾಟ ಮಾಡುತ್ತಿರುವವರ ಗುತ್ತಿಗೆದಾರರ ಮೇಲೆ ಕ್ರಮ ಕೈಗೊಳ್ಳುವಂತೆ ಭಕ್ತರ ಆಗ್ರಹ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಹಯ್ಯಾಳ ಬಿ ಗ್ರಾಮದ ಹಯ್ಯಾಳ ಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತೆಂಗಿನಕಾಯಿ ಹರಾಜು ಪ್ರಕ್ರಿಯೆಯು ದಿನಾಂಕ 19/8/2024 ರಿಂದ ದಿನಾಂಕ 25/8/2024 ರವರೆಗೆ ಸುಮಾರು 8,40,000 ರೂಪಾಯಿಗಳಿಗೆ ತೆಂಗಿನಕಾಯಿ ಹರಾಜಾಗಿದೆ. ಹರಾಜು ಸುಮಾರು 5 ಲಕ್ಷ ಒಳಗಡೆ ಇದ್ದರೆ ಆನ್ಲೈನ್ ಟೆಂಡರ್ ಕರೆಯುವಂತಿಲ್ಲ. ಆದರೆ 8,40,000 ರೂಪಾಯಿಗಳಿಗೆ ಟೆಂಡರ್ ಆದರೂ ಕೂಡ ಬಹಿರಂಗ ಹರಾಜು ಮಾಡಿ ನಿಯಮ ಉಲ್ಲಂಘನೆ ಮಾಡಿರುವ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸುವಂತೆ ಸಾರ್ವಜನಿಕರ ಒತ್ತಾಯ. ಆದರೆ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸುವವರು ಗುತ್ತಿಗೆ ಪರವಾನಗಿ ಹೊಂದಿರಲೇಬೇಕು. ಆದರೆ ಹರಾಜು ಪಡೆದ ಮೌನೇಶ್ ಪೂಜಾರಿ ಇವರ ಹತ್ತಿರ ಯಾವುದೇ ಗುತ್ತಿಗೆ ಪರವಾನಗಿ ಇಲ್ಲದಿದ್ದರೂ ಸಹ ಟೆಂಡರ್ ಇವರಿಗೆ ಕೊಟ್ಟಿರುವುದು ಕಾನೂನು ಬಾಹಿರವಾಗಿದೆ ಎಂದು ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ ಗುತ್ತಿಗೆ ಪರವಾನಗಿ ಪತ್ರ ಹೊಂದಿರುವಂತಹ ಗುತ್ತಿಗೆದಾರನ ಆರೋಪ. ಹರಾಜು ಪ್ರಕ್ರಿಯೆಯಲ್ಲಿ ಒಂದು ಕಾಯಿಗೆ 25 ರೂಪಾಯಿ ಮಾತ್ರ ತೆಗೆದುಕೊಳ್ಳಬೇಕು. ಜೋಡಿ ಕಾಯಿಗೆ 50 ರೂಪಾಯಿಯಂತೆ ತೆಗೆದುಕೊಳ್ಳಬೇಕು. ಯಾಳಲಿಂಗೇಶ್ವರ ದೇವಸ್ಥಾನ ಸಮಿತಿ ಕಾರ್ಯದರ್ಶಿಗಳು ಹಾಗೂ ವಡಗೇರ ತಹಶೀಲ್ದಾರ್ ಶ್ರೀನಿವಾಸ್ ಚಾಪಲ್ ಅವರು ಆದೇಶವನ್ನ ಮಾಡಿದ್ರೂ ಕೂಡ ತಹಶೀಲ್ದಾರ್ ಆದೇಶವನ್ನ ಗಾಳಿಗೆ ತೂರಿ ಹಾಡು ಹಗಲಲ್ಲಿ ಹರಾಜು ದರ 2 ಕಾಯಿಗೆ 50 ರೂಪಾಯಿಗಳ ಬದಲು 2 ಕಾಯಿಗೆ 80 ರೂಪಾಯಿ ವಸೂಲಿ ಮಾಡುತ್ತಿರುವ ತೆಂಗಿನಕಾಯಿ ಹರಾಜು ಪಡೆದಂತ ಮೌನೇಶ್ ಪೂಜಾರಿ ಹಾಗೂ ಅವರ ಬೆಂಬಲಿಗರು ಸೇರಿಕೊಂಡು ರಾಜಾರೋಷವಾಗಿ ತೆಂಗಿನಕಾಯಿ ಮಾರಾಟ ಮಾಡುವ ವ್ಯಾಪಾರಸ್ಥರ ಹತ್ತಿರ ಹೆಚ್ಚಿನ ಹಣವನ್ನ ವಸೂಲಿ ಮಾಡುತ್ತಿದ್ದಾರೆ ಎಂಬುದು ಜಾತ್ರೆಗೆ ಬಂದಂತ ಭಕ್ತಾದಿಗಳ ಆರೋಪ ಹಾಗೂ ತೆಂಗಿನಕಾಯಿ ಮಾರಾಟ ಮಾಡಲು ಜಾತ್ರೆಗೆ ಬಂದಂತ ವ್ಯಾಪಾರಸ್ಥರ ಆಕ್ರೋಶ. ಅಯ್ಯಾಳಲಿಂಗೇಶ್ವರ ಜಾತ್ರಾ ಸಂದರ್ಭದಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲದಂತಾಗಿದೆ ಎಂಬುದು ಸಾರ್ವಜನಿಕರ ಆರೋಪ. ಕೂಡಲೇ ತಹಶೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳು ಹಯ್ಯಾಳ ಬಿ ಗ್ರಾಮಕ್ಕೆ ಭೇಟಿ ನೀಡಿ ಕ್ರಮ ಕೈಗೊಳ್ಳುವಂತೆ ಮಾಧ್ಯಮ ಹೇಳಿಕೆ ನೀಡುವ ಮೂಲಕ ಭಕ್ತಾದಿಗಳು ಆಗ್ರಹ ಮಾಡಿ ಜಾತ್ರೆಯ ತುಂಬೆಲ್ಲ ಅಕ್ರಮವಾಗಿ 2 ನಂಬರ್ ಆಟ, ಇಸ್ಪೆ, ಜೂಜು ಎಗ್ಗಿಲ್ಲದೆ ನಡೀತಾ ಇದ್ರೂ ಕೂಡ ಕಣ್ಣಿಗೆ ಕಂಡರೂ ಕಾಣದಂತೆ ವರ್ತಿಸುತ್ತಿರುವ ಪೊಲೀಸ್ ಇಲಾಖೆ. ಜಾತ್ರೆಯ ಸುತ್ತಮುತ್ತಲಿನ ಅಂಗಡಿ ಮುಂಗಟ್ಟುಗಳಲ್ಲಿ ಅಕ್ರಮ ಮದ್ಯ ಮಾರಾಟವಂತೂ ಹೇಳತೀರದಾಗಿದೆ ಎಂಬುದು ಸಾರ್ವಜನಿಕರ ಆರೋಪ. ಕಣ್ಮುಚ್ಚಿ ಕುಳಿತ ಅಬಕಾರಿ ಇಲಾಖೆ. ಬ್ಯೂರೋ ರಿಪೋರ್ಟ್ ಮೌನೇಶ್ ಆರ್ ಭೋಯಿ, ನ್ಯೂಸ್ 24 ಕನ್ನಡ, ಯಾದಗಿರಿ. ನೀವು 90 ರೂಪಾಯಿ ಮಾಡ್ಬೇಕಾ?